ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಗೆ ಹ್ಯಾಪಿ ನ್ಯೂ ಇಯರ್ ಕೂಡ. ಇದು 2025ನ ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈಗ ಬೆಳಿಗ್ಗೆನೇ ಎದ್ದು ಹೊರಗಡೆ ಬರಬೇಕಂದ್ರೆ ಎಷ್ಟು ಚಳಿ ಇರುತ್ತೆ ಅಲ್ವಾ ಗೈಸ್. ದಿನ ಲೇಟಾಗಿ ಎದ್ದು ಬರ್ತಾಯಿದ್ದೆ ನೋಡಿ. ಇವತ್ತು ರಂಗೋಲಿ ಹಾಕಬೇಕಂತ ಬೇಗ ಎದ್ದೇಳೋಣ ಅಂತ ಹೊರಗಡೆ ಬಂದರೆ ಫುಲ್ಲು ಮಂಜು ತುಂಬಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಹಾಕಲೇಬೇಕಲ್ವ. ಅದಕ್ಕೆ ನಾನು ಒಂದು ಪುಟ್ಟ ರಂಗೋಲಿ ಇರಲಿ ಅಂತ ಮನೆ ಮುಂದೆ ಬಂದು ರಂಗೋಲಿ ಹಾಕಿ, ಹಾಗೆ ಮೇಲುಗಡೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಪೂಜೆಗೆಲ್ಲ ಏನೇನು ರೆಡಿ ಮಾಡ್ಕೋಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಗೈಸ್. ಇವತ್ತಂತೂ ಹೊರಗಡೆ ಹೋಗೋ ಪ್ಲ್ಯಾನ್ ಅಂತೂ ಏನೂ ಇರಲಿಲ್ಲ. ಯಾಕೆಂದರೆ ನನಗೆ ನ್ಯೂ ಇಯರು, ವ್ಯಾಲೆಂಟೈನ್ಸ್ ಡೇ ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ ನನಗೆ ಇಷ್ಟನೇ ಆಗಲ್ಲ. ಸೊ ಶಿಸ್ತಾಗಿ ಮನೆಯಲ್ಲೇ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಅಡುಗೆ ಮಾಡಿ ಇದ್ಕಿದ ಬೇಳೆ ಸಾಂಬಾರು ಗೈಸ್. ಇವತ್ತು ವಿಶೇಷ ಅಂತಂದರೆ ಯೂಶ್ವಲಿ ನಮ್ಮೂರ ಕಡೆ ಎಲ್ಲ ನ್ಯೂ ಇಯರ್ಗೆ ಎಲ್ಲ ಇದ್ಕಿದ ಬೇಳೆ ಸಾಂಬಾರೇ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಇರುತ್ತಲ್ವ. ಸೊ ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದೆ ಗೈಸ್. ಎಲ್ಲೂ ಹೋಗಲಿಲ್ಲ. ನಿಮ್ಮೆಲ್ಲರದು ನ್ಯೂ ಇಯರ್ ಹೇಗಿತ್ತು ಗೈಸ್? ಚೆನ್ನಾಗಿತ್ತಾ, ಚೆನ್ನಾಗಿರಲಿಲ್ವಾ, ಇಲ್ಲ ಆ್ಯಸ್ ಯೂಶಲಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್. ಬಾಯ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.